ವೆಲ್ಕಮ್ ಟು ಮೈ ಚಾನಲ್ ವಿನಾ ಡಿಸೈನ್ಸ್. ನೋಡಿ ಫ್ರೆಂಡ್ಸ್, ಸೀರೆ ಈ ಕಲರ್ ಇದೆ, ಪಲ್ಲು ಈ ಕಲರ್ ಇದೆ. ಅದಕ್ಕೆ ನಾನು ಸೀರೆ ಕಲರು ಥ್ರೆಡ್ಸ್ ತಗೊಂಡಿದ್ದೀನಿ. ಮತ್ತು ನಾನು ಈ ಥರ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇದ್ದೀನಿ. ಯಾವಾಗೂ ಯೂಸ್ ಮಾಡೋದು. ಬನ್ನಿ, ಇವಾಗ ನಾನು ಫಸ್ಟು ಈ ಕಲರ್ ತಗೊಂಡಿದ್ದೀನಿ. ಪಲ್ಲು ಫ್ರಂಟ್ ಸೈಡ್ ನಮ್ಮ ಕಡೆ ಇರಬೇಕು. ನೋಡಿ, ಬ್ಯಾಕ್ ಸೈಡ್ ಹಿಡ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಲಾಕ್ ಮಾಡಿರೋ ಕಡೆನೇ ಇನ್ನು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಈಗ 4 ಚೈನ್ ಹಾಕ್ಕೊತಾ ಇದ್ದೀನಿ. 1 2 3. ಇದು ಎಲ್ಲಿಗೆ ಬರುತ್ತೆ ಅಲ್ಲೇ ನೋಡಿ 4 ಚೈನು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 4 ಚೈನ್ 1 2 3 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಅಂತಾರೆ, ಲಾಕ್ ಅಂತಾರೆ. ಈಗ ನಾನು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ಸ್ಟಾರ್ಟಿಂಗು ಎಂಡಲ್ಲಿ ಈ ಥರ 4 ಟೈಮ್ಸು 4 ಚೈನ್ ಹಾಕ್ಕೋಬೇಕು. ಈಗ ಮಧ್ಯದಲ್ಲಿ 4 ಚೈನು 5 ಟೈಮ್ಸ್ ಬರುತ್ತೆ. ಮಧ್ಯೆ ಒಂದು ಬೀಡ್ ಬರುತ್ತೆ ನೋಡಿ. ಈಗ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೋಬೇಕೀಗ. 4 ಚೈನ್ ಸಿಂಗಲ್ ಕ್ರೋಶೆ, ಮತ್ತು ಇವಾಗ 4 ಚೈನ್ ಸಿಂಗಲ್ ಕ್ರೋಶೆ, 4 ಚೈನ್ ಸಿಂಗಲ್ ಕ್ರೋಶೆ, 4 ಚೈನ್ ಸಿಂಗಲ್ ಕ್ರೋಶೆ, 4 ಚೈನ್ ಸಿಂಗಲ್ ಕ್ರೋಶೆ. ಜಾಸ್ತಿ ಟೈಟಾಗಿ ಎಳ್ಕೊಂಡು
ಲಾಕ್ ಮಾಡ್ಕೋಬಾರ್ದು, ಸೀರೆ ಮತ್ತು ಒಂಥರ ಆಗ್ಬಿಡುತ್ತೆ ನೋಡಿ. ಹಿಂಗೆ ಒಳಗೆ ಬಂದುಬಿಟ್ಟಂಗಾಗುತ್ತೆ ಎಳ್ಕೊಂಡು ಹಾಕಿದ್ರೆ. ನೋಡಿ ಈ ಥರ ನೀಟಾಗಿ ಮಾಡ್ಕೋಬೇಕು. ಈಗ 5 ಟೈಮ್ಸ್ ಆಯಿತು. 4 ಚೈನು. ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಧ್ಯದಲ್ಲಿ 4 ಚೈನು 5 ಟೈಮ್ ಬರೋ ಥರ, ಆಮೇಲೆ ಎಂಡಲ್ಲಿ 4 ಚೈನು 4 ಟೈಮ್ ಬರೋ ಥರ ಮಾಡ್ಕೊಂಡು ಹೋಗಬೇಕು. ಒಂದೊಂದು ಸಲ ಈ ಥರ 4 ಚೈನ್ ಬರಲ್ಲ, ಎಂಡಲ್ಲಿ 4 ಚೈನು 4 ಟೈಮ್ಸ್ ಬರಲ್ಲ. ನಾನು ಕೊನೆಯಲ್ಲಿ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಇದೇ ಥರ ಕೊನೆವರೆಗೂ ಮಾಡ್ಕೊಂಡು ಹೋಗಿ. ಇಲ್ಲಿವರೆಗೂ ಇಲ್ಲ 4 ಚೈನ್ ಹಾಕ್ಕೊಂಬಂದಿದ್ದೀನಿ. ಇಲ್ಲಿ 4 ಚೈನು ಮತ್ತು ಇಲ್ಲಿ ಮಧ್ಯದಲ್ಲಿ 3 ಚೈನು ಮತ್ತು 4 ಚೈನು ಮತ್ತು ಇಲ್ಲಿ 4 ಚೈನು, ಇಲ್ಲಿಂದ ಈ ಕಡೆ 3 ಚೈನ್ ಹಾಕ್ಕೊಂಡು ಹೋಗಿದ್ದೀನಿ. ಕೊನೆಯಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗ ಸೀರೆನ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕ್ಕೊತಾ ಇದ್ದೀನಿ. ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಹಂಗೂ ಆಗಿಲ್ಲ ಅಂದರೆ ಅದು ಎಲ್ಲಿಗೆ ಸ್ಟಾಪ್ ಆಗುತ್ತೋ ಅಲ್ಲಿಗೆ ಕಂಟಿನ್ಯೂ ಮಾಡ್ಕೋಬೇಕು. 3 ಚೈನ್ ನೋಡಿ, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್, ಈಗ ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ರಲ್ಲ, ಇಲ್ಲಿ 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ನೋಡಿ, ಬೀಡ್ ಪಕ್ಕದಲ್ಲಿ ಇಲ್ಲಿ ಸಿಂಗಲ್ ಕ್ರೋಶೆ ಮಧ್ಯೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಬೀಡ್ ಮೇಲೆ ಚೈನ್ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೈನ್ ಇಡಿಸುತ್ತೋ ಅಷ್ಟು ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಆಯಿತು. 6 ಹಾಕ್ಕೊತಾ ಇದ್ದೀನಿ ನಾನು ಬೀಡ್ ಮೇಲೆ ನೋಡಿ. 6 ಆಯಿತು ನೋಡಿ. ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ಗೇನೆ ಮಾಡ್ಕೊಂಬರ್ಬೋದು. ನಾನು ಅದಕ್ಕೆ ಮಾಡ್ದಿರ ಇನ್ನೊಂದು ಬೇಸ್ ಲೈನು ಹಾಕ್ಕೊಂಬರ್ತಾ ಇದ್ದೀನಿ ಬೀಡ್ ಮೇಲೆ 6 ಚೈನ್ ಹಾಕ್ಕೊಂಡು. ಮತ್ತು ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹತ್ರ 4 ಚೈನು, 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಮತ್ತು ಇವಾಗ ಇಲ್ಲಿ 3 ಚೈನ್ ಹಾಕಿದ್ದೀನಲ್ಲ, 1 2 3 ನೋಡಿ, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್, ಸಿಂಗಲ್ ಕ್ರೋಶೆ, 3 ಚೈನ್, ಸಿಂಗಲ್ ಕ್ರೋಶೆ. ಇಲ್ಲಿ 4 ಚೈನ್ ಹಾಕಿದ್ನಲ್ಲ, 4 ಚೈನ್, 1 2 3 4 ಬೀಡ್ ಪಕ್ಕದಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಬೀಡ್ ಮೇಲೆ 6 ಚೈನ್, 3 4 5 6 ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಇಲ್ಲಿಂದ ಈಗ ಎಲ್ಲ 4 ಚೈನ್ ಹಾಕ್ಕೊಂಬಂದಿರೋದು. ಇಲ್ಲಿ 3 ಚೈನ್ ಹಾಕಿರೋದ್ರ ಹಾಕಿ ತೋರಿಸಿದ್ನಿ. ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೋಡಿ, ಕೊನೆಗೆ ಬಂದಿದ್ದೀನಿ. ಇಲ್ಲಿ ಥ್ರೆಡ್ ಕಟ್ ಮಾಡ್ತೀರಾ ಹಾಗೆ ಟರ್ನ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿ.
ನನಗೆ ದಾರ ಖಾಲಿ ಆಗಿರೋದ್ರಿಂದ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ ಥ್ರೆಡ್ಡೇ ತಗೋಬೇಕು. ನೋಡಿ 2 ಚೈನ್ ಹಾಕ್ಕೊಂಡು ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ. ಈಗ ಪಲ್ಲುನ ಟರ್ನ್ ಮಾಡಿಕೊಂಡು ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಸೇಮ್ ಕಲರ್ ತಗೊತಾ ಇದ್ದೀನಿ. ಇಲ್ಲಿ ನಾನು ಸೀರೆಗೆ ಲಾಕ್ ಮಾಡಿಕೊಂಡೆ, ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಂಡಿಲ್ಲ. ಈಗ ಇಲ್ಲಿ ನೋಡಿ ಸಿಂಗಲ್ ಕ್ರೋಶೆ ಮಧ್ಯ ಲಾಕ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಈ ಥರ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡಿದ್ದಾದಮೇಲೆ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಈಗ ಇಲ್ಲಿ 1 2 ಚೈನ್ ಹಾಕ್ಕೊಂಡು ಈ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಈಗ ಈ ಚೈನ್ಗೆ 6 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ನಾನು 14 ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊತೀನಿ. ಟೂ ಆಯಿತು. ನೋಡಿ ಈ ಥರ ತಗೊಂಡು ನೀಟಾಗಿ ಈ ಥರ ಒಂದೇ ಸಮ ಬರೋ ಥರ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಎಲ್ಲ ಒಂದೇ ಸಮ ಬರುತ್ತೆ. ನೋಡಿ 14 ಡಬಲ್ ಕ್ರೋಶೆ ಕಮ್ಮ ಮಾಡಿಕೊಂಡೆ. ಈಗ ಈ ಥರ ಎರಡನೇ ಬೇಸ್ ಲೈನ್ ಬಂದರೆ ಈ ಥರ ಬರುತ್ತೆ. ಇಲ್ಲ ಬೇಡ ನಮಗೆ ಅಂದರೆ ಇಲ್ಲಿ ಬ್ಯಾಕ್ ಸೈಡು ಬೀಡಿಗೆ ಇರುತ್ತೆ ಥ್ರೆಡ್ಡು, ಅದ್ರ ಮೇಲೇನೂ ಹಾಕ್ಕೋಬೋದು. ನನಗದು ಚೆನ್ನಾಗಿರಲ್ಲ ಅಂಥೇಳಿ ನಾನು ಈ ಥರ ಮಾಡಿಕೊಂಡೆ. ಒಂದೊಂದು ಸಲ ಅದ್ರ ಮೇಲೇನೂ ಮಾಡ್ಕೊತೀನಿ. ನೋಡಿ ಈಗ 14 ಡಬಲ್ ಕ್ರೋಶೆ ಕಂಬ ಆಯಿತು. ಈ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ 2 ಚೈನ್ ಹಾಕ್ಕೋಬೇಕು. ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. 2 ಚೈನ್ ಹಾಕಿ ಈ ಥರ ಬರುತ್ತೆ. ಮತ್ತು ಇಲ್ಲಿಂದ 4 ಚೈನ್ ಹಾಕ್ಕೊತಾ ಇದ್ದೀನಿ. ನೋಡಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು ಇಲ್ಲಿ
2 ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಈಗ ಈ 6 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ನೋಡಿ ಈ ಥರ. ಇದೇ ಥರ ಮಾಡ್ಕೊಂಡು ಹೋಗಬೇಕು. ಸೇಮು ಕೊನೆಯಲ್ಲಿ 3 ಚೈನ್ ಇರೋ ಹತ್ರ 3 ಚೈನ್ ಹಾಕ್ಕೊಳ್ಳಿ. ಬೀಡ್ ಪಕ್ಕದಲ್ಲಿ 4 ಚೈನ್ ಹಾಕಿದ್ನಲ್ಲ ಅದಕ್ಕೆ ಇದೇ ಥರ 2 ಚೈನ್ ಹಾಕಿ ಈ ಥರ ಆರ್ಚ್ ಮಾಡ್ಕೊಂಡು ಹೋಗಿ. ಈ ಕಡೆ 2 ಚೈನ್, ಈ ಕಡೆ 2 ಚೈನ್ ಬರಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಕೊನೆಯಲ್ಲಿ ತೋರಿಸ್ತೀನಿ, ಕೊನೆವರೆಗೂ ಹಾಕಿ ನೋಡಿ ಫ್ರೆಂಡ್ಸ್. ಇಲ್ಲಿ 14 ಡಬಲ್ ಕ್ರೋಶೆ ಕಂಬ ಆಯಿತು. ಕೊನೆಯಲ್ಲಿ ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು 2 ಚೈನ್ ಹಾಕಿ ಮತ್ತು ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ರಲ್ಲ, ಅದು ಸ್ವಲ್ಪ ಲೂಸ್ ಆಗುತ್ತೆ. 1 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೂ ಅಷ್ಟೇ ಇಲ್ಲಿ 2 ಚೈನ್ ಹಾಕಿ 4 ಚೈನ್ ಗ್ಯಾಪ್ ಲಾಕ್ ಮಾಡಿಕೊಂಡು ಆಮೇಲೆ ಡಬಲ್ ಕ್ರೋಶೆ ಕಂಬ ಕಂಟಿನ್ಯೂ ಮಾಡ್ಕೊಂಬರ್ತಾಯಿದ್ರಿ. ಇಲ್ಲೂ ಅಷ್ಟೇ 2 ಚೈನ್ ಬೇಡ, 1 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಆಮೇಲೆ ಡಬಲ್ ಕ್ರೋಶೆ ಕಂಬ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತು ಈಗ ಇಲ್ಲಿ 3 ಚೈನ್ ಹಾಕಿರೋದು, 3 ಚೈನ್ ಹತ್ರ 3 ಚೈನ್ ಹಾಕ್ಕೊಂಡು ಹೋಗಿ. ನೋಡಿ 3 ಚೈನ್, ನೋಡಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, 3 ಚೈನ್, ಇಲ್ಲಿ ಕೊನೆಯಲ್ಲಿ ನೀವು ಎಲ್ಲಿ ಬೇಕಾದರೂ ಲಾಕ್ ಮಾಡ್ಕೊಳ್ಳಿ. ನೋಡಿ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬಂದಿದೆ. ಇಲ್ಲಿಂದ ಇಲ್ಲಿವರೆಗೂ 3 ಚೈನ್ ಹಾಕೊಂಬಂದ್ರಲ್ಲ, ನೋಡಿ ಇಲ್ಲಿ ಈ ಥರ ಕಾಣಿಸ್ತಾ ಇದೆ. ಈಗ ಪಲ್ಲು ಕಲರ್ ತಗೊತಾ ಇದ್ದೀನಿ, ಈ ಕಲರ್ ತಗೊತಾ ಇದ್ದೀನಿ. ನೋಡಿ ಬಾರ್ಡ್ರು ಸೇಮ್ ಇದೇ ಕಲರ್ ಇದೆ. ಸ್ಟಾರ್ಟಿಂಗಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನೋಡಿ ಇಲ್ಲಿಂದ ಸ್ಟಾರ್ಟಿಂಗಲ್ಲಿ ಇಲ್ಲಿ ಸೀರೆಗಾದರೂ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಆದರೂ ಲಾಕ್ ಮಾಡ್ಕೊಳ್ಳಿ. ಮತ್ತು ಸೇಮ್ ಪ್ಲೇಸ್ಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇಲ್ಲಿ 4 ಚೈನ್ ಹಾಕಿರೋದು, 4 ಚೈನ್ ಹತ್ರ 4 ಚೈನ್ ಹಾಕ್ಕೋಬೇಕು. 3 ಚೈನ್ ಬೇಕಾದರೂ ಹಾಕ್ಕೊಳ್ಳಿ. ಲೂಸು ಅನಿಸಿದ್ರೆ, ಲೂಸ್ ಆಗಿದೆ ಅನ್ನಿಸಿದ್ರೆ 3 ಚೈನ್ ಬೇಕಾದರೂ ಹಾಕ್ಕೋಬೋದು. ಒನ್, 2, 3, 4 ನೋಡಿ ಸಿಂಗಲ್ ಕ್ರೋಶೆ ಮೇಲೆ ಮತ್ತು ಈಗ 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಈ ಥರ. ಮತ್ತು ಇವಾಗ ನೋಡಿ
ನೋಡಿ ಇಲ್ಲಿಂದ ಈಗ ನೋಡಿ ಡಬಲ್ ಕ್ರೋಶ ಕಂಬದ ಫಸ್ಟ್ ಕಂಬದ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಪೀಕೋ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಕಂಬಕ್ಕೇ ಪಿಕೋ ಸ್ಟಿಚ್ನ ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಒಂದು ಡಬಲ್ ಕ್ರೋಶ ಕಂಬ ನೋಡಿ ಕಂಬದ ಪಕ್ಕದಲ್ಲೇ ಒಂದೊಂದು ಕಂಬದ ಪಕ್ಕದಲ್ಲೂ ಒಂದೊಂದು ಡಬಲ್ ಕ್ರೋಶ ಕಂಬ ಬರುತ್ತೆ. ಮತ್ತು ಇವಾಗ ಇದಕ್ಕೆ ಪಿಕೋ ಸ್ಟಿಚ್ ಹಾಕೋಂಗಿಲ್ಲ. ಮತ್ತು ಇನ್ನೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೊತಾ ಇದ್ದೀನಿ. ಇದಕ್ಕೀಗ ಪಿಕೋ ಸ್ಟಿಚ್ ಹಾಕ್ಕೋಬೇಕು. ನೋಡಿ ಈ ಥರ ಒಂದು ಕಂಬ ಬಿಟ್ಟು ಒಂದು ಕಂಬಕ್ಕೆ ಪಿಕೋ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಡಬಲ್ ಕ್ರೋಶ ಕಂಬ ನೋಡಿ ಇದಕ್ಕೆ ಪಿಕೋ ಸ್ಟಿಚ್ ಇಲ್ಲ. ಮತ್ತು ಇನ್ನೊಂದು ಡಬಲ್ ಕ್ರೋಶ ಕಂಬ ಇದಕ್ಕೆ ಪಿಕೋ ಸ್ಟಿಚ್ ಹಾಕ್ಕೋಬೇಕು. ಮತ್ತು ನೋಡಿ ಡಬಲ್ ಕ್ರೋಶ ಕಂಬ ಇಲ್ಲಿ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬ, ಒಂದು ಕಂಬ ಬಿಟ್ಟು ಒಂದು ಕಂಬಕ್ಕೆ ಪಿಕೋ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಫುಲ್ ಆರ್ಚ್ ಎಲ್ಲ ಸೇಮ್ ಇದೇ ಥರ ಮಾಡ್ಕೊಂಡೋಗಿ ನೋಡಿ. ಮತ್ತು ಇಲ್ಲೊಂದು ಡಬಲ್ ಕ್ರೋಶ ಕಂಬ ಕೊನೆಯಲ್ಲಿ, ಮತ್ತು ನೋಡಿ ಕೊನೆಯಲ್ಲಿರೋ ಡಬಲ್ ಕ್ರೋಶ ಕಂಬದ ಪಕ್ಕ ಹಾಕಿ ಪಿಕೋ ಸ್ಟಿಚ್ ಹಾಕ್ಬಿಡ್ಬೇಕು. ನೋಡಿ ಫುಲ್ ಆರ್ಚ್ ಥರ ನೀಟಾಗಿ ಬಂತು. ಮತ್ತು ಇವಾಗ ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್, 4 ಚೈನ್ ನಿಮಗೆ ಜಾಸ್ತಿ ಲೂಸ್ ಆಗಿದ್ದರೆ 3 ಚೈನ್ ಕೂಡ ಹಾಕ್ಕೊಳ್ಳಿ ಇಲ್ಲಿ ಮೇಲೆ. ಮತ್ತು 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಮತ್ತು ಈಗ ಸೇಮು ಈ ಆರ್ಚ್ ಮಾಡ್ಕೊಳಂಗೆ ಇದನ್ನು ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆ ಕಂಬ, ಪಿಕೋ ಸ್ಟಿಚ್, ಮತ್ತು ಡಬಲ್ ಕ್ರೋಶೆ ಕಂಬ, ಇದಕ್ಕೆ ಪಿಕೋ ಸ್ಟಿಚ್ ಇಲ್ಲ. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ, ಇದಕ್ಕೆ ಪಿಕೋ ಸ್ಟಿಚ್, ಸೇಮ್ ಇದೇ ಥರ
ಮಾಡ್ಕೊಂಡೋಗಿ ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ ಕೊನೆವರೆಗೂ ಮಾಡಿದ್ದೀನಿ. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಇಲ್ಲಿ 3 ಚೈನ್ ಹಾಕಿದ್ದೀನಲ್ಲ, ಇಲ್ಲಿ ಕಟ್ಟಿದ್ದೀನಿ ಕುಚ್ಚು. ಸ್ವಲ್ಪ ಹತ್ರನೇ ಇರುತ್ತೆ. ನಮ್ಮ ಮಾಮೂಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಅಷ್ಟೇ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋಬೇಕು. ನೋಡಿ ಡಿಸೈನ್ ಈ ಥರ ಬಂದಿದೆ. ನೋಡಿ ಡಿಸೈನು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.